ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಚರ್ಚೆ ಚೌಕಟ್ಟೇನು ನೋಡ್ಕೊಂಡು ಬರೋಣ ಬನ್ನಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ. ಬಾಂಗ್ಲಾದೇಶ ಭಾರತದ ಚಿಕನ್ ನೆಕ್ ಕಟ್ ಮಾಡ್ತಾರ. ಬಾಂಗ್ಲಾದೇಶದ ಹಿಂದೂಗಳ ಬೆನ್ನು ಹಿಂದೆ ನಿಲ್ಲುವವರು ಯಾರು? ದೇಶದ ಹಿಂದೂ ಸಂಸ್ಥೆಗಳ ಮುಂದಿನ ನಡೆ ಏನು? ರಾಜ್ಯದ ಕಾಂಗ್ರೆಸ್ ಸರ್ಕಾರದ ನಿಲುವೇನು? ಬಾಂಗ್ಲಾದೇಶದ ಮೇಲೆ ಭಾರತದಿಂದ ಏನು ಮಾಡಬೇಕು? ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂ ಮಾರಣ ಹೋಮ ನಿಲ್ಲದೆ ಹೋದರೆ ಏನಾಗುತ್ತೆ? ನಿಜಕ್ಕೂ ಹಿಂದೂ ಒಬ್ಬ ಮೈನಾರಿಟಿನ? ನೋಡಿದಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಇವತ್ತಿನ ಒಂದು ಚರ್ಚೆ ಚೌಕಟ್ಟನ್ನ ನಾವು ಹಾಕೊಂಡಿದ್ದೀವಿ. ಈ ಒಂದು ಚರ್ಚೆಯನ್ನ ಮಾಡೋದಕ್ಕೆ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಬಲದೇವ್ ನಿಂಗಣ್ಣ ಸಣ್ಣಕ್ಕಿಯವರು, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ವಿಧಿ ಪ್ರಕೋಷ್ಠ ಪ್ರಮುಖರು, ಅದೇ ರೀತಿ ರವಿ ಪೂಜಾರಿಯವರು ವಿಭಾಗ ಸಂಘಟನಾ ಕಾರ್ಯದರ್ಶಿ ಶ್ರೀರಾಮ ಸೇನೆ ನಮ್ಮ ಜೊತೆಗೆ ಬಂದಿದ್ದಾರೆ. ಸರ್, ತಮ್ಮಿಬ್ಬರಿಗೂ ನಮ್ಮ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ, ಅದು ಕೂಡ ಒಂದು ಈ ವಿಶೇಷ ಚರ್ಚೆ, ಯಾಕೆ ಮಾತು ನಾನು ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವಂತಹ ಮೈನಾರಿಟಿಗಳ ಮೇಲೆ ಒಂದು ದೌರ್ಜನ್ಯ, ಹಲ್ಲೆ, ಕೊಲೆಗಳು, ಈ ಒಂದು ಚರ್ಚೆ ಯಾಕೆ ನಾವು ಮಾಡಬೇಕು, ಎದಕ್ಕಿದು ಇಂಪಾರ್ಟೆಂಟು ಅಂತ ಮುಂದಿನ ನಮ್ಮ ಈ ಒಂದು ಚರ್ಚೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಸರ್, ಪ್ರಥಮವಾಗಿ ತಮ್ಮಿಬ್ಬರಿಗೂ ನಮ್ಮ ಇವತ್ತಿನ ಒಂದು ಪ್ರಮುಖ ಕಂಡಿದ್ದು ಕಂಡ ಹಾಗೆ ಶೋಗೆ ಸ್ವಾಗತ. ಪ್ರಥಮವಾಗಿ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಅಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಇದು ತಮ್ಮಿಬ್ಬರ ನಿಲುವೇನು? ಇವತ್ತಿನ ದಿವಸ ಬಾಂಗ್ಲಾದೇಶದಲ್ಲಿ ಆಗ್ತಾ ಇದೆಯಲ್ಲ ಹಿಂದೂಗಳ ಮೇಲೆ ದೌರ್ಜನ್ಯ, ಇದು ಈಗಿನ ಮೊದಲದ್ದೇನಲ್ಲ, ಮೊದಲಿನಿಂದಲೂ ಆಗ್ತಾ ಇದೆ. ಬಟ್ ಇವಾಗ ಅವರು ಬಹಳ ಉದ್ರೇಕ ಹೊಂದಿದ್ದಾರೆ. ಯಾರು? ಬಾಂಗ್ಲಾದೇಶದ ಇಸ್ಲಾಮಿ ಜಿಹಾದಿಗಳು. ಹೌದು. ಅವರ ವಿಚಾರ ಏನಿದೆ ಅಂತಂದ್ರೆ, ಹಿಂದೂ ಒಬ್ಬ ಕಾಫಿರ್ ಅಂತ ಕರೀತಾರೆ ಅವರು. ಕಾಫಿರ್ ಯಾರಿಗೆ ಅಂತಾರೆ ಅಂತಂದ್ರೆ, ಮೂರ್ತಿ ಪೂಜಕರಿಗೆ ಕಾಫಿರ್ ಅಂತ ಕರೀತಾರೆ. ಯಾರು? ಇಸ್ಲಾಮಿ ಜಿಹಾದಿಗಳು. ಜಿಹಾದಿಗಳಂದ್ರೆ ಧರ್ಮ ಯುದ್ಧ ಅಂತ ಅವರು ಒಂದು ಮೈಂಡ್ ಸೆಟ್ ಹಾಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಈ ಕಾಫಿರ್ನ ಕೊಂದ್ರೆ ನಾವು ಜಗತ್ ಹೋಗ್ತೀವಿ ಅಂತೇಳಿ ಅವ್ರಿಗೆ ಕೆಲವೊಂದು ಈ ಧರ್ಮದ್ರೋಹಿ, ಅಂದ್ರೆ ಈ ಇನ್ನೊಂದು ಧರ್ಮದ್ರೋಹಿ ಮೂಲಗಳು ಅವ್ರಿಗೆ ತಲೆ ತುಂಬುತ್ತಾರೆ. ನಿಮ್ಮ ಟಾರ್ಗೆಟ್ ಹಿಂದೂಗಳೇ, ನೀವು ಹಿಂದೂಗಳನ್ನ ಕೊಲ್ಲಲೇಬೇಕು ಅಂತೇಳಿ ಅವ್ರಿಗೆ ಸ್ಟಡಿ, ಅಂದ್ರೆ ಅವ್ರಿಗೆ ತಲೆ ತುಂಬುತ್ತಾರೆ. ಅದೇ ರೀತಿ ಅವರು ಈ ತರ ಒಬ್ಬ ಹಿಂದೂ ಅಮಾಯಕರನ್ನ ಅಂದ್ರೆ ಸರ್, ಇವಾಗ ಬಾಂಗ್ಲಾದೇಶದಲ್ಲಿ ಅಪ್ಪ ದೀಪು ಚಂದ್ರ ದಾಸ್ ಅಂತ ಹೇಳಿ ಒಬ್ಬ ದಲಿತ, ಅದು ದುಡ್ಕೊಂಡು ತಿನ್ನೋನು, ಅವನನ್ನ ಇಲ್ಲಪ್ಪ ನೀನು ಇವ್ರಿಗೆ ಬೈದೆ, ಪ್ರೊಫೆಟ್ಗೆ ಬೈದೆ, ಮೊಹಮ್ಮದನ್ ಬೈದೆ, ಹಾಗೆ ಹೀಗೆ ಅಂತ ಹೇಳಿ ರೋಡಿಗೆ ಹೇಳೋದು, ಅವನನ್ನ ಹತ್ಯೆ ಮಾಡಿ, ಅದು ಪ್ರೂಫ್ ಕೂಡ ಆಗಿಲ್ಲ. ಹೌದಲ್ಲ ಸರ್? ಸರ್, ಮತ್ತೆ ಅಕಾರ್ಡಿಂಗ್ ಟು ನೀವು ಅಡ್ವೊಕೇಟ್ ಕೂಡ ಇದ್ದೀರಾ ಸರ್. ಸೊ ಬಾಂಗ್ಲಾದೇಶದಲ್ಲಿ ಇದರದೇ ಆದಂತ ಒಂದು ನ್ಯಾಯ ಸಂಹಿತೆ ಇರಲೇಬೇಕು, ನ್ಯಾಯದೊಂದು ಚೌಕಟ್ಟು ಇರಲೇಬೇಕು. ಆ ನ್ಯಾಯಾಲಯಕ್ಕೆ ಇವರನ್ನ ಪ್ರೊಡ್ಯೂಸ್ ಮಾಡದೆ ಅದು ಕೊಲ್ಲೋದು ಎಷ್ಟು ಮಟ್ಟಿಗೆ ನ್ಯಾಯ ಸರ್? ಮೊದಲನೇದಾಗಿ ತಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಾನು ಇಂಥ ಒಳ್ಳೆಯ ವಿಷಯವನ್ನ ಇವತ್ತು ನೀವು ಒಂದು ಚರ್ಚೆಗೆ ತರ್ತಾ ಇದ್ದೀರಾ, ಅದನ್ನು ನೀವು ಆದ್ಯ ಕರ್ತವ್ಯವಾಗಿ ನೀವು ಮಾಡ್ತಾ ಇದ್ದೀರಾ. ಅದಕ್ಕೆ ತುಂಬ ಮೊದಲೇ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ತಮ್ಮ ನ್ಯೂಸ್ ಇವ್ರಿಗೆ. ನಾವು ಭಾರತೀಯರು, ಅದರಲ್ಲಿ ನಾವು ಕುಂಭಕರ್ಣ ನಿದ್ದೆಯನ್ನು ಮಾಡ್ತಾ ಇದೀವಿ ಅನ್ನಿಸ್ಬೋದು ನನಗೆ. ಅಥವಾ ನಾವು ಹಿಂದೂಗಳಿಗೆ, ನನ್ನ ಪ್ರಕಾರ ಕುಂಭಕರ್ಣ ನಿದ್ದೆನೇ ಮಾಡ್ತಾ ಇದೀವಿ ನಾವು. ಯಾಕಂದ್ರೆ ಇದು ಸಾಕಷ್ಟು ನಾವು ಸ್ವಲ್ಪ ಇತಿಹಾಸನ ತಿಳ್ಕೊಬೇಕಾಗ್ತದೆ. ದೀಪು ಚಂದ್ರ ದಾಸ್ ಒಬ್ಬ ಬಾಂಗ್ಲಾದಲ್ಲಿರುವ ದಲಿತ ಹಿಂದೂ ಅಂತಂತೀವಿ ನಾವು. ಹಿಂದೂನೇ, ನಮ್ಮಲ್ಲಿ ಏನಾದ್ರು ಭೇದ ಭಾವ ಇಲ್ಲ. ಆದ್ರೂ ಕೂಡ ನಮ್ಮಲ್ಲಿ ಕೆಲವೊಬ್ಬರಿಗೆ ತಿಳಿಬೇಕಾಗತ್ತೆ ದಲಿತ ಹಿಂದೂ ಅಂತಂದು. ಯಾಕಂದ್ರೆ ಇದನ್ನ ತಿಳ್ಕೊಬೇಕಾದ್ರೆ 1947 ಪಾರ್ಟಿಷನ್ ಆಯ್ತು, ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಯ್ತು. ಅವಾಗ ಅಂಬೇಡ್ಕರ್ ಜೊತೆ ಸರಿಸಮಾನವಾಗಿ ಅವಾಗಿನ ದಲಿತ ಒಬ್ಬ ನಾಯಕ ಜೋಗೇಂದ್ರನಾಥ್ ಮಂಡಲ್, ಅವರು ಕೂಡ ಒಬ್ಬರು ವಕೀಲರು. ಅವರು ಅವಾಗ ಅಂಬೇಡ್ಕರ್ ತಾವು ಎಷ್ಟೋ ಹೇಳಿದ್ರು ಕೂಡ ಅಂಬೇಡ್ಕರ್ ನಿಲುವು ತಮಗೆ ಗೊತ್ತೇ, ಪಾರ್ಟಿಷನ್ ಆಗ್ಬೇಕಾದ್ರೆ ಕಟ್ಟೆ ಕಡೆಯ ವ್ಯಕ್ತಿ, ಕಟ್ಟೆ ಕಡೆ ಇಸ್ಲಾಂ ವ್ಯಕ್ತಿ ಪಾಕಿಸ್ತಾನ ಹೋಗ್ಬೇಕು, ಅಲ್ಲಿಯ ಕಟ್ಟೆ ಕಡೆ ಒಬ್ಬ ಹಿಂದೂ ವ್ಯಕ್ತಿ ಇಲ್ಲಿ ಬಂದ್ರೆ ಮಾತ್ರ ಅದು ಯೋಗ್ಯ ವಿಭಾಗ ಆಗ್ತದೆ, ಇಲ್ಲದೆ ಇದ್ರೆ ಆಗಬಾರ್ದು ಅಂತೇಳಿ ಒಂದು ಮುಂದಿನ
ಒಂದು ದೊಡ್ಡ ಯೋಚನೆ ಇಟ್ಕೊಂಡು ಅಂಬೇಡ್ಕರ್ ಅವರು ಹೇಳಿದ್ರು. ಆದ್ರೆ ಅದು ಬುಕ್ ಅನ್ನು ಬೇಗನೆ ಬರದಂತೆ ತಡೆದಿದ್ದು ಆಗಿನ ಇಚ್ಛಾಶಕ್ತಿ ನೋಡ್ಬೋದು ನಾವು. ಆಗಿನ ಕಾಂಗ್ರೆಸ್ ಏನ್ ಮಾಡಿದ್ದು ಅದ್ ನೋಡ್ಬೋದು. ಅದೇ ಸಮಕಾಲೀನ ಅಂಬೇಡ್ಕರ್ ಸಮಕಾಲೀನ ಜೋಗೇಂದ್ರನಾಥ್ ಮಂಡಲ್ ಪಾಕಿಸ್ತಾನಕ್ಕೆ ಹೋದಾಗ ಮೊದಲ ಇಸ್ಲಾಮೇತರ ಮೊದಲ ಒಬ್ಬ ಕಾನೂನು ಸಚಿವ ಕೂಡ ಆಗಿ ನೇಮಕ ಆಗ್ತಾರ. ಅವರು ಈಗ ನಾವು ಬಾಂಗ್ಲಾದಲ್ಲಿ ಏನು ಬರ್ತದ ಸಿಲಿಗುರಿ ಅದೇನು ಕರಿತಾ ಇದಿಲ್ಲ, ಆ ಭಾಗದಲ್ಲಿ ಹೆಚ್ಚಿನ ಹಿಂದೂಗಳಿದ್ರು. ಅದರಲ್ಲಿ ಹಿಂದೂಗಳಿಗೆ ಹೆಚ್ಚಿನ ದಲಿತರಿದ್ರು. ಆ ದಲಿತರಿಗೆ ಇದೇ ಜೋಗೇಂದ್ರನಾಥ್ ಮಂಡಲ್ ನಾವು ಭಾರತದ ಜೊತೆ ಸೇರೋದು ಬೇಡ, ಜಿನ್ನಾನ ಜೊತೆ ಇದ್ದು ನಾವು ಪಾಕಿಸ್ತಾನಕ್ಕೆ ಸೇರ್ಪಡೆನೆ ಆಗುವಂತ ನಮ್ಮ ನಿಲುವನ್ನು ಹೇಳೋಣ ಅಂತ ಹೇಳಿ ಆಗಿನ ಸಮಯದಲ್ಲಿ ಇವರು ಈಗಿನ ಅಂದ್ರೆ ಪೂರ್ವ ಪಾಕಿಸ್ತಾನ ಈಗಿನ ಬಾಂಗ್ಲಾದೇಶ್ ಈ ಬಾಂಗ್ಲಾದೇಶಕ್ಕೆ ಸೇರ್ತಾರೆ. ಅದೇ ಜೋಗೇಂದ್ರನಾಥ್ ಮಂಡಲ್ ಕೇವಲ 3 ವರ್ಷದಲ್ಲಿ 1950ರಲ್ಲಿ ತನ್ನ ಸ್ಥಾನವನ್ನು ಬಿಟ್ಟು ಮತ್ತೆ ತನ್ನ ಮೂಲ ಸ್ಥಾನ ಕಲ್ಕತ್ತಾಕ್ಕೆ ಓಡಿ ಬರ್ತಾರ. ಯಾಕಂದ್ರ ಅದೇ ಪಾಕಿಸ್ತಾನ ಸ್ವತಂತ್ರ ಆದ 3 ವರ್ಷದಲ್ಲಿ ಅಲ್ಲಿ ಆಗುವ ಹಿಂದೂಗಳ ಮೇಲೆ ಮತ್ತು ದಲಿತರ ಮೇಲೆ ಅತ್ಯಾಚಾರ, ಹೆಚ್ಚಾಗಿ ದಲಿತ ಹಿಂದೂಗಳ ಮೇಲೆ ಆಗುವ ಅತ್ಯಾಚಾರಕ್ಕೆ ಬೇಸತ್ತು ನನ್ನಿಂದನೇ ಈ ತಪ್ಪು ಆಯ್ತಲ್ಲ ಅಂತ ಹೇಳಿ ಆ ತಪ್ಪನ್ನು ಸುಧಾರಿಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಅದು ತನ್ನ ಕಡೆಯಿಂದ ಏನೂ ಆಗುವುದಿಲ್ಲ, ಇವರ ಒಂದು ನಿಲುವು ಅವ್ರ ನಿಲುವು ಸ್ಪಷ್ಟ ಆಗ್ಯದ, ನನ್ನ ನಿಲುವು ತಪ್ಪಾಗಿತ್ತು ಅಂತೇಳಿ 1950 ಭಾರತಕ್ಕೆ ಬಂದ ಯಾರಿಗೂ ಗುರುತಿಲ್ದಾಗ ಕಲ್ಕತ್ತಾದಲ್ಲಿ ಉಳಿತಾರೆ. ಈ ಇತಿಹಾಸ ನಾವು ಇವತ್ತಿಗೆ ಯಾಕೆ ತಿಳ್ಕೊಬೇಕಂತ ನಾ ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ನೀವು ಧರ್ಮದ ಮೇಲೆ ವಿಭಜನೆ ಆಯ್ತು ಪಾಕಿಸ್ತಾನ. 71ರಲ್ಲಿ ನಮ್ಮ ಭಾರತೀಯ ಸೈನ್ಯ ಸುಮಾರು 3900ಕ್ಕಿಂತ ಹೆಚ್ಚಿನ ಸರಿಸುಮಾರು 400 ನಮ್ಮ ಯೋಧರು ಹುತಾತ್ಮರಾದರು. 10,000ಕ್ಕಿಂತ ಹೆಚ್ಚಿನ ಯೋಧರು ನಮ್ಮವರು ಗಾಯಗಳಾಗ್ತಾರ. ಅದೇ ಸಮಯದಲ್ಲಿ 93,000 ಪಾಕಿಸ್ತಾನಿ ಯೋಧರನ್ನ ನಮ್ಮ ಹಿಡಿದಂತ ನಮ್ಮ ಭಾರತ ಸೈನ್ಯ ಅವರನ್ನ ಯಾವುದೇ ಒಂದು ಶರ್ತ್ ಬದ್ದಿಲ್ಲದೆ ಬಿಟ್ಟು ಕಳಿಸ್ತದೆ. ಅದೇ ಸಮಯದಲ್ಲಿ 54 ಜನ ನಮ್ಮ ಭಾರತೀಯ ಸೈನಿಕರು ಪಾಕಿಸ್ತಾನದಲ್ಲಿ ಏನ ಅವರು ಬಂಧನದಲ್ಲಿ ಇರ್ತಾರಲ್ಲ ಅವ್ರನ್ನ ಬಿಡಿಸಿಕೊಡೋ ಪ್ರಯತ್ನ ಕೂಡ ಆಗಿ ನಮ್ಮ ಸರ್ಕಾರ ಮಾಡುದಿಲ್ಲ. ಇದನ್ನು ಎಲ್ಲರೂ ಇದೆಲ್ಲ ಹೊರಗೆ ನಾವು ಚಿಂತನೆ ಮಾಡ್ಬೇಕಾದ ವಿಚಾರ. 93,000 ಸೈನಿಕರನ್ನ ಬಿಡುತ್ತಾಗ 54 ಸೈನಿಕರು ನಾವ್ ಯಾಕೆ ಮಾಡ್ಕೊಳ್ಳಿಲ್ಲ? ಅದೇ ಅವಾಗ ಸ್ವತಂತ್ರ ಮಾಡ್ಬೇಕಾದಾಗ ಅವ್ರು ಸ್ವತಂತ್ರ ಕೊಡದೆ ನಮ್ಮ ಕಬ್ಜೆಯನ್ನು ಇಟ್ಕೋಬಹುದಾಗಿತ್ತು. ನಮ್ಮ ಸಂವಿಧಾನದಲ್ಲಿ ಭಾಗ 1ರಲ್ಲೇ ಹೇಳ್ತೇವೆ, 1ರಿಂದ 4ನೇ ವಿಧಿ ಸಂವಿಧಾನದಲ್ಲಿ ಬರ್ತದ. ಅದನ್ನ ನಮ್ಮ ಅದಕ್ಕೆ ಸೇರಿಸಿರೋದು ಮತ್ತೆ ಭಾರತ ಅಂಗವಾಗಿ ಉಳಿದಿತ್ತು. ಭಾರತ ದೇಶದಲ್ಲಿ ಇರ್ತಿತ್ತು, ಇವತ್ತಿನ ಎಲ್ಲ ತೊಂದರೆಗಳನ್ನು ನಿಂತಿದ್ದು. ಅದು ಆಗಿನ ಸರ್ಕಾರ ಯಾಕೆ ಮಾಡಿ